ಡಿಸೆಂಬರ್ 30 ಮಂಗಳವಾರದ ದಿನ ಬಂದಂತಹ ಈ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಥವಾ ಪುತ್ರದ ಏಕಾದಶಿಯ ದಿನ ಬಹಳ ಮಹತ್ವಪೂರ್ಣದ್ದಾಗಿದೆ. ಈ ದಿನ ವ್ರತ ಪೂಜೆ ಮನಸ್ಸಿನಲ್ಲಿ ವಿಷ್ಣುವಿನ ಧ್ಯಾನವನ್ನು ಮಾಡುವವರು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಮುಟ್ಟಾದ ಹೆಣ್ಣು ಮಕ್ಕಳು ಹೇಗೆ ಇದನ್ನು ಆಚರಿಸದೆ ಫಲವನ್ನು ಪಡೆಯೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ತದನಂತರ ಇವತ್ತು ಯಾವ ರೀತಿಯಾಗಿ ಏಕಾದಶಿಯನ್ನು ಆಚರಿಸೋದ್ರಿಂದ ನಮ್ಮ ಭಾಗ್ಯವು ದುಪ್ಪಟ್ಟಾಗುತ್ತೆ ಅನ್ನೋದನ್ನು ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಸಾಧಾರಣ ಏಲಕ್ಕಿಯಿಂದ ಈ ರೀತಿಯಾಗಿ ಮಾಡಿದರೆ ಸಾಕು, ಮನೆಯಲ್ಲಿ ಐಶ್ವರ್ಯ ತಾಂಡವವಾಡುತ್ತೆ. ಮಹಾಲಕ್ಷ್ಮಿ ಜೊತೆಗೆ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ನಮ್ಮ ಮೇಲೆ ಬೀರುತ್ತೆ. ಮಹಾಲಕ್ಷ್ಮಿ ಮತ್ತು ಶ್ರೀಮನ್ನಾರಾಯಣನ ಕೃಪೆಯಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಯೂರುತ್ತೆ. ಮತ್ತು ಈ ದಿನ ಮುಟ್ಟಾಗಿದ್ದರೆ ಯಾವ ಕೆಲಸಗಳನ್ನು ಮಾಡೋದ್ರಿಂದ ವೈಕುಂಠ ಏಕಾದಶಿ ಆಚರಿಸಿದ ಫಲವನ್ನು ನಾವು ಹೇಗೆ ಸಂಪೂರ್ಣವಾಗಿ ದೊರಕಿಸಿಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ದಿನ ಡಿಸೆಂಬರ್ 30 ಬೆಳಗ್ಗೆ 7:50ಕ್ಕೆ ಪ್ರಾರಂಭವಾದಂತಹ ಏಕಾದಶಿಯು ಡಿಸೆಂಬರ್ 31 ಬೆಳಗ್ಗೆ 5 ತನಕ ಇರುತ್ತೆ. ಬುಧವಾರ ಬೆಳಗ್ಗೆ ಈ ಏಕಾದಶಿಯು ಸಮಾಪ್ತಿಯಾಗಿ ದ್ವಾದಶಿಯ ಆರಂಭವಾಗುತ್ತೆ. ಧನುರ್ಮಾಸದಲ್ಲಿ ಬರುವಂತಹ ಶುದ್ಧ ಏಕಾದಶಿ ತಿಥಿಯನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ವರ್ಷ ಪೂರ್ತಿ ಆಚರಿಸುವ ಏಕಾದಶಿಯ ಪುಣ್ಯ ಇದೊಂದೇ ಏಕಾದಶಿಯಿಂದ ಲಭ್ಯವಾಗುತ್ತೆ ಅಂತ ನಂಬಿಕೆ ಇದೆ. ಮತ್ತು ವಿಷ್ಣುವಿನ ಪಾದ ಸ್ಪರ್ಶದ ಮಹಾಪುಣ್ಯ ಪ್ರಾಪ್ತಿಯಾಗುತ್ತೆ. ಈ ದಿನ ಉಪವಾಸವಿದ್ದರೆ 3 ಕೋಟಿ ಏಕಾದಶಿಯ ಉಪವಾಸ ಇದ್ದಂತಹ ಪುಣ್ಯವೇ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ಈ ದಿನ ಅನ್ನವನ್ನು ಸೇವಿಸಬಾರದು, ಯಾರಿಗೂ ಅನ್ನವನ್ನು ನೀಡಬಾರದು. ಈ ದಿನ ಮೂರಾಸುರ ಎಂಬಂತಹ ರಾಕ್ಷಸನು ಇರುತ್ತಾನೆ. ಅವನು ಮುಕ್ಕೋಟಿ ಏಕಾದಶಿಯ ದಿನದಂದು ಸಾಕ್ಷಾತ್ ಮಹಾವಿಷ್ಣುವಿನ ಮತ್ತು ಶ್ರೀದೇವಿ ಭೂದೇವಿ ಸಮೇತನಾದಂತಹ ಗರುಡ ವಾಹನದ ಮೇಲೆ ನಿಂತಿರುವಂತಹ ವೈಕುಂಠದ ಉತ್ತರ ದ್ವಾರದ ಮೂಲಕ ದರ್ಶನ ಮಾಡ್ತಾನೆ. ಈ ಸಮಯದಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ವಿಷ್ಣು ದೇವರ ದರ್ಶನವನ್ನು ಪಡೆದುಕೊಳ್ತಾರೆ. ಈ ದಿನ ವಿಷ್ಣು ದೇವರ ಆಲಯಕ್ಕೆ ತೆರಳಿ ತಪ್ಪದೇ ವಿಷ್ಣು ದೇವರನ್ನು ಧ್ಯಾನಿಸಿ ಉತ್ತರ ದ್ವಾರದ ಮೂಲಕ ದರ್ಶನ ಮಾಡಬೇಕು. ಇನ್ನು ಮನೆಯಲ್ಲಿ ಏಲಕ್ಕಿಯಿಂದ ಯಾವ ಕೆಲಸವನ್ನು ಮಾಡಿದರೆ ಕಠಿಣ ಕೋರಿಕೆಗಳು ನೆರವೇರುತ್ತೆ ಅಂತ ನೋಡೋದಾದರೆ, ಪ್ರತಿಯೊಬ್ಬರಲ್ಲೂ ಒಂದೊಂದು ಕಷ್ಟಗಳು, ಒಂದೊಂದು ದುಃಖಗಳು, ಒಂದೊಂದು ಕೋರಿಕೆಗಳು ಇದ್ದೇ ಇರುತ್ತೆ. ಹಣದ ಕಷ್ಟ ಒಬ್ಬರಿಗಾದರೆ ಇನ್ನೂ ಮದುವೆಯಾಗಿಲ್ಲ ಅನ್ನುವಂತಹ ಕಷ್ಟ ಕೆಲವೊಬ್ಬರಿಗೆ, ಮಕ್ಕಳಾಗಿಲ್ಲ ಅಂತ ದುಃಖಿಸೋರು ಒಂದು ಕಡೆ ಆದರೆ, ಸ್ವಂತ ಮನೆ ಇಲ್ಲ, ಭೂಮಿ ಖರೀದಿ ಮಾಡೋದಕ್ಕೆ ಆಗ್ತಿಲ್ಲ, ದುಡ್ಡು ಇದ್ರೂ ಮನೆ ಕಟ್ಟೋದಕ್ಕೆ ಆಗ್ತಿಲ್ಲ ಅಂತ ಪರದಾಡೋರು ಇನ್ನೊಂದು ಕಡೆ, ಕೋರ್ಟು ಕೇಸು ಸಮಸ್ಯೆ ಇಂಥವುಗಳೆಲ್ಲ ಭೂಮಿಯ ವಿಚಾರದಲ್ಲಿ ಆದಾಗ, ವಿದ್ಯೆಯಲ್ಲಿ ಏಳಿಗೆ ಇಲ್ಲದಿದ್ದಾಗ, ಸಂಸಾರ ಸರಿಯಾಗದೇ ಇದ್ದಾಗ, ಒಂದಾದ ಮೇಲೊಂದು ಕಷ್ಟ ಬರುತ್ತಿದೆ ಅಂತ ಇದ್ದಾಗ ಈ ವೈಕುಂಠ ಏಕಾದಶಿಯ ದಿನ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ಸ್ನಾನವನ್ನು ಮಾಡಿಕೊಂಡು ದೇವರ ಕೋಣೆಯಲ್ಲಿ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ಹಳದಿ ಬಣ್ಣದ ಒದ್ದೆಯ ಬಟ್ಟೆಯ ಮೇಲೆ ಕುಳಿತುಕೊಂಡು ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀಮನ್ನಾರಾಯಣನ ವಿಗ್ರಹ ಅಥವಾ ಫೋಟೋಕ್ಕೆ ಗಂಧ ಕುಂಕುಮ ಬೊಟ್ಟಿನಿಂದ ಅಲಂಕರಿಸಿ ಹೂವು ತುಳಸಿಯಿಂದ ಭಕ್ತಿಯಿಂದ ಪೂಜಿಸಿ 3 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ತುಪ್ಪದ ದೀಪವನ್ನು ಬೆಳಗಬೇಕು.
ದೇವರಿಗೆ ವಿವಿಧ ಫಲಗಳನ್ನು ಇಟ್ಟು ಕಲ್ಲು ಸಕ್ಕರೆ ಅವಲಕ್ಕಿ ನೈವೇದ್ಯವಾಗಿ ಇರಿಸಬೇಕು. ತದನಂತರ ಏಲಕ್ಕಿಯಿಂದ ಈ ಕೆಲಸವನ್ನು ಮಾಡಬೇಕು. 27 ನಕ್ಷತ್ರಗಳಿಗೆ ಸಂಕೇತವಾದಂತಹ ಚೆನ್ನಾಗಿರುವ 27 ಏಲಕ್ಕಿಯನ್ನು ತೆಗೆದುಕೊಂಡು ಶುದ್ಧೀಕರಿಸಿ ತದನಂತರ ಎರಡೂ ಕೈಯಲ್ಲಿ ಹಿಡಿದುಕೊಂಡು ಸಂಕಲ್ಪವನ್ನು ಮಾಡಬೇಕು. ಭಗವಂತ ವಿಷ್ಣುವೇ, ನನ್ನ ಈ ಕೋರಿಕೆಗಳನ್ನು ದಯವಿಟ್ಟು ಈಡೇರಿಸಪ್ಪ. ಜನ್ಮ ಜನ್ಮಗಳ ಪಾಪಗಳನ್ನು ಕಳೆದು ಈ ಕಷ್ಟದ ನರಕದಿಂದ ನನಗೆ ಮುಕ್ತಿ ಕೊಡು ಅಂತ ಬೇಡ್ಕೋಬೇಕು. ತದನಂತರ ಒಂದು ಬಟ್ಟಲಿಗೆ ಸ್ವಲ್ಪ ನೀರು ಮತ್ತು ಅರಿಶಿನವನ್ನು ಹಾಕಿ ಆ 27 ಏಲಕ್ಕಿಯನ್ನು ನೀರಿನಲ್ಲಿ 10 ರಿಂದ 15 ನಿಮಿಷಗಳ ಕಾಲ ನೆನೆಸಿಡಬೇಕು. ತದನಂತರ ಸೂಜಿ ಮತ್ತು ದಾರದ ಸಹಾಯದಿಂದ 27 ಏಲಕ್ಕಿಯನ್ನು ಪೋಣಿಸಿ ಹಾರವನ್ನಾಗಿಸಿ ಅದನ್ನು ದೇವರಿಗೆ ಅರ್ಪಿಸಬೇಕು. ಅದರ ತುದಿಯಲ್ಲಿ ಗಂಟು ಹಾಕಿರುವ ಮೂಲೆಯಲ್ಲಿ ಅರಿಶಿನ ಮತ್ತು ಕುಂಕುಮ ಗಂಧದ ಬೊಟ್ಟನ್ನು ಇಡಬೇಕು. ಅದನ್ನು ತಪ್ಪದೇ ಮಾಡಿ. ಮತ್ತು ಪ್ರತಿ ಏಲಕ್ಕಿಯನ್ನು ಪೋಣಿಸುವಾಗ ಶ್ರೀಮನ್ನಾರಾಯಣನ ಓಂ ನಮೋ ನಾರಾಯಣಾಯ ಎನ್ನುವಂತಹ ಮಂತ್ರವನ್ನು ಜಪಿಸುತ್ತಾ ಇದನ್ನು ಮಾಡಬೇಕು. ತದನಂತರ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ ಒಂದೊಂದೇ ತುಳಸಿ ದಳದಿಂದ ವಿಷ್ಣು ದೇವರ ಪಾದದ ಮೇಲೆ ಭಕ್ತಿಯಿಂದ ಅರ್ಚನೆಯನ್ನು ಮಾಡಿ ಬೇಡಿಕೊಳ್ಬೇಕು. ವೈಕುಂಠ ಏಕಾದಶಿಯ ದಿನವಾದಂತಹ ಇಂದು ನಿನಗೆ ಪ್ರಿಯವಾದಂತಹ ಮಾಲೆಯನ್ನು ನಾನು ಅರ್ಪಿಸಿದ್ದೀನಿ. ನನಗೆ ನನ್ನ ಕಷ್ಟಗಳನ್ನು ತೊಲಗಿಸುವಂತಹ ಒಂದು ಪೂರ್ಣವಾದಂತಹ ಅನುಗ್ರಹವನ್ನು ಮಾಡು ಅಂತ ಕೇಳಿಕೊಳ್ಳಬೇಕು. ಈ ರೀತಿಯಾಗಿ ಮಾಡುವುದರಿಂದ ನಮ್ಮ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತೆ. ಅಂದುಕೊಂಡಿರುವಂತಹ ಭೂಮಿ, ಮನೆ, ಸಂತಾನ ಮತ್ತು ಮದುವೆ, ಉದ್ಯೋಗ ಸಮಸ್ಯೆಗಳು ಎಲ್ಲವೂ ದೂರವಾಗಿ ಅದೃಷ್ಟವು ಪ್ರಾಪ್ತಿಯಾಗುತ್ತೆ. ನಕ್ಷತ್ರ ದೋಷಗಳು ಎಲ್ಲವೂ ನಶಿಸಿ ಹೋಗುತ್ತೆ. ತದನಂತರ ಮಾರನೆಯ ದಿನ ಅಂದರೆ ದ್ವಾದಶಿಯ ದಿನ ಆ ಏಲಕ್ಕಿಯನ್ನು ಬಿಡಿ ಬಿಡಿಯಾಗಿಸಿ ನಿಮ್ಮ ಮನೆಯಲ್ಲಿ ದುಡ್ಡು ಇಡುವಂತಹ ಜಾಗದಲ್ಲಿ ಒಂದೊಂದು ಕಡೆ ಒಂದೊಂದಂತೆ ಎತ್ತಿಡಬೇಕು. ಇದನ್ನು ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಮುಡಿಪು ಕಟ್ಟುವಾಗ ಕೂಡ ಬಳಸಬಹುದು. ದೇವರ ಕೋಣೆಯಲ್ಲಿ ಒಂದು ಬಟ್ಟೆಗೆ ಸ್ವಲ್ಪ ಏಲಕ್ಕಿಯನ್ನು ಕಟ್ಟಿ ಪೂಜಿಸುತ್ತಾ ಬರಬೇಕು. ಉಳಿದರೆ ದೇವರ ಪ್ರಸಾದ ಮಾಡುವಾಗ ಬಳಸಬೇಕು. ವೈಕುಂಠ ಏಕಾದಶಿಯ ದಿನ ಉಪವಾಸವಿದ್ದರೆ ಎಲ್ಲ ಏಕಾದಶಿ ಉಪವಾಸ ಇದ್ದಂತಹ ಫಲಪ್ರಾಪ್ತಿಯಾಗುತ್ತೆ. ಆದರೆ ಮುಟ್ಟಾದ ಸ್ತ್ರೀಯರು ಈ ಏಕಾದಶಿಯನ್ನು ಆಚರಿಸಲು ಸಾಧ್ಯವಾಗುವುದಿಲ್ಲ. ಕೆಲವು ಪುರುಷರು ಕೂಡ ಈ ಏಕಾದಶಿಯನ್ನು ಆಚರಿಸಲು ತುಂಬ ಉತ್ಸುಕರಾಗಿರುತ್ತಾರೆ. ಆದರೆ ಕಾರಣಗಳಿಂದ ಈ ಏಕಾದಶಿ ಆಚರಿಸಲು ಸಾಧ್ಯವಾಗದಿದ್ದವರು ಅದರ ಫಲ ನಿಮಗೆ ಸಿಗಬೇಕು ಎಂದರೆ ಯಾರಾದರೂ ಬ್ರಾಹ್ಮಣರಿಗೆ ನಿಮ್ಮ ಪರವಾಗಿ ನಿಮ್ಮ ಹೆಸರನ್ನು ಹೇಳಿಕೊಳ್ಳುತ್ತಾ ವೈಕುಂಠ ಏಕಾದಶಿ ಆಚರಿಸಿಕೊಳ್ಳಿ ಅಂತ ಅವರಿಗೆ ದವಸ ಧಾನ್ಯ, ಹಣ್ಣು, ಹಂಪಲು ದಕ್ಷಿಣೆಯನ್ನು ಯಥೇಚ್ಛವಾಗಿ ಕೊಟ್ಟು ನಿಮ್ಮ ಹೆಸರನ್ನು ಹೇಳಿ ಅವರು ಏಕಾದಶಿಯನ್ನು ಆಚರಿಸಿದ್ದೇ ಆದರೆ ಪುಣ್ಯ ನಿಮಗೆ ಸಲ್ಲುತ್ತೆ. ವೈಕುಂಠ ಏಕಾದಶಿಯ ದಿನ ಉಪವಾಸ ಇರುವವರು ಹಾಲು, ಹಣ್ಣು, ಏಲಕ್ಕಿಯನ್ನು ಸೇವಿಸಬಹುದು. ಚಿಕ್ಕ ಮಕ್ಕಳು, ಅನಾರೋಗ್ಯ ಇರುವವರು, ವೃದ್ಧರು ಉಪವಾಸ ಇರದೆ ವಿಷ್ಣು ದರ್ಶನ ಹಾಗೂ ನಾಮಸ್ಮರಣೆಯನ್ನು ಮಾಡಬಹುದು. ಈರುಳ್ಳಿ, ಬೆಳ್ಳುಳ್ಳಿ ಈ ದಿನ ತ್ಯಜಿಸಬೇಕು. ನೀರನ್ನು ಕುಡಿಯದೆ ಕೆಲವರು ಕಠಿಣ ಉಪವಾಸ ಇದ್ದು ಏಕಾದಶಿ ಆಚರಿಸ್ತಾರೆ. ಶಕ್ತಿ ಇದ್ದರೆ ಹೀಗೆ ಉಪವಾಸ ಮಾಡಬೇಕು. ಇಲ್ಲ ಅಂದರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂದರೆ
ಅದನ್ನು ಮೇಲೆ ತಿಳಿಸಿದ ಹಾಗೆ ಹಾಲು ಹಣ್ಣು ಅಥವಾ ಇತರೆ ಸಾತ್ವಿಕ ಆಹಾರಗಳನ್ನು ತೆಗೆದುಕೊಂಡು ಸಂಪೂರ್ಣವಾಗಿಸಿಕೊಳ್ಳಬೇಕು. ಈ ರೀತಿಯಾಗಿ ಏಕಾದಶಿಯನ್ನು ಆಚರಿಸಿದರೆ ಸರ್ವರಿಗೂ ಸನ್ಮಂಗಳ ಉಂಟಾಗುತ್ತೆ. ನಾನು ಹೇಳಿರುವಂತಹ ಈ ಮಾಹಿತಿಗಳು ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸದಾ ಫಾಲೋ ಮಾಡಿ. ಮುಂದಿನ ಮಾಹಿತಿ ಮತ್ತು ಮಂತ್ರಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹರೇ ಕೃಷ್ಣ.